ಯಾರ್ ಬರ್ತಡೆ ಇವತ್ತು? ಇಲ್ಲ ಹೋಗು, ನಾ ಬರೋದೇ ಇಲ್ಲ. ಹೋಗು ಹೋಗು, ನಾ ಬರೋದೇ ಇಲ್ಲ. ಮತ್ತೆ Hey guys, welcome back to my YouTube channel Aishu Vlogs. ಇವತ್ತಿನ ಸ್ಪೆಷಲ್ ಏನಂದ್ರೆ ನಮ್ಮ ಪಾಪು ಬರ್ಡೇ. ಅವನು ಹೇಗಿದ್ರು ನಮ್ಮ ಮನೆಯಲ್ಲೇ ಇದ್ನಲ್ಲ, ಅದಕ್ಕೆ ಇಲ್ಲೇ ಒಂದು ಸಣ್ಣದಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡ್ವಿ. ಹಾಗೆ ಇವತ್ತು ಅವನಿಗೆ ಸ್ಕೂಲ್ ಫೈನಲ್ ಮಾಡ್ಕೊಂಡ್ವಿ. ನಾವು ಓದಿದಂಥ ಸ್ಕೂಲ್ಗೆ ಸೇರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಧವಾಗ ಸೇರಿಸೋಣ ಅಂತ ಅನ್ಕೊಂಡಿದ್ವಿ. ಆಲ್ಮೋಸ್ಟ್ ಮಂಡ್ಯದಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ಮಾಧವ ಸ್ಕೂಲು ಎಲ್ಲಿರುತ್ತೆ ಹೇಗೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅಲ್ಲಿಗೆ ಜಾಯಿನ್ ಮಾಡ್ಕೊಳ್ಳೋಣ, ಹೋಗಿ ಇವತ್ತು ಅಡ್ಮಿಷನ್ಗೆ ಏನೇನು ಬೇಕು ಎಲ್ಲ ಕೇಳ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡ್ಕೊಂಡು ಬೆಳಿಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನು ಪುಳಿಯೋಗರೆನ ಮಾಡ್ಕೊಳ್ತಿದ್ದೀನಿ. ಹಾಗೆ ಇವತ್ತು ನಮ್ಮ ಪಾಪು ಬರ್ಡೇ ಇರೋದ್ರಿಂದ ನಾನು ಒಂದು ಪುಟ್ಟದಾಗಿ ಕೇಕ್ನ ರೆಡಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಎಷ್ಟು ಮಟ್ಟಕ್ಕೆ ಹೇಗೆ ಬಂದಿದೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ರೆಸಿಪಿ ಅಂತೂ ತುಂಬಾನೇ ಈಸಿ ಇದೆ. ನಾನೇ ಸ್ವಲ್ಪ ಆತ್ರಪಟ್ಟು ಏನೋ ಎಡ್ವರ್ಟ್ ಮಾಡ್ಕೊಬಿಟ್ಟೆ, ಬಟ್ ಟೇಸ್ಟ್ ವೈಸ್ ಅಂತೂ ಮತ್ತೆ ಕೇಕ್ ಬಂದಿರೋದಂತೂ ತುಂಬಾನೇ ಚೆನ್ನಾಗಿದೆ. ಹೀಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನನ ಶುರು ಮಾಡೋಣ ಬನ್ನಿ. ಇವತ್ತು ನಾನ್ ವೆಜ್ ಮಾಡೋ ಪ್ಲಾನ್ ಅಲ್ಲಿ ಇರೋದ್ರಿಂದ ಮಾರ್ನಿಂಗು ಸ್ವಲ್ಪ ಲೈಟ್ ಆಗಿ ನಾನು ಟಿಫನ್ ನ ಮಾಡ್ಕೊಳ್ತಿದ್ದೀನಿ. ಮಾರ್ನಿಂಗೇ ನಾನ್ ವೆಜ್ ಮಾಡೋಣ ಅಂತ ಅನ್ಕೊಂಡ್ವಿ, ಬೇಡ ಅಂತ ಅಂದ್ಬಿಟ್ಟು ನೈಟ್ ಮಾಡ್ಕೊಂಡ್ರಾಯ್ತು ಅಂತ ಬೆಳಿಗ್ಗೆನೆ ಇವಾಗ ಪುಳಿಯೋಗರೆನ ರೆಡಿ ಮಾಡ್ಕೊಳ್ತಿದ್ದೀನಿ. ಸಿಂಪಲ್ ಆಗಿ ಎಲ್ಲರೂ ಯಾವ ರೀತಿ ರೆಡಿ ಮಾಡ್ಕೊಳ್ತಾರೆ ಪುಳಿಯೋಗರೆನ ಅದೇ ರೀತಿಯಾಗಿ ರೆಡಿ ಮಾಡ್ಕೊಂಡು ಟಿಫನ್ ಕೂಡ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನಮ್ಮ ಪಾಪು ಎಲ್ಲ ಬಂದ್ರು, ಅವ್ರನ್ನೂ ಮಾತಾಡ್ಸ್ಕೊಂಡು ಕುತ್ಕೊಂಡೆ. ಯಾರ್ ಬರ್ತಡೆ ಇವತ್ತು? ನಿಂದ? ಎಲ್ಲ ವಿಶ್ ಮಾಡಿದ್ರ? ನಿಮ್ಮಮ್ಮ ಫೋನ್ ಮಾಡಿತಾ? ಹ್ಯಾಪಿ ಬರ್ತಡೆ ಪಪ್ಪಣಿ. ಥ್ಯಾಂಕ್ ಯು. ಯಪ್ಪ, ಏನು ಇಷ್ಟು ನಿದ್ದೆನೇ ಮಾಡಿಲ್ಲ ನೈಟ್ ಎಲ್ಲ ಅವ್ರ ಬರ್ತಡೆ ಅಂತ ಬೆಳಿಗ್ಗೆ ಅಲ್ವಾ? ನಿದ್ದೆ ಗೊರಕೆ ಹೊಡಿತಾ ಇದ್ದ ಅಂತ. ಇವತ್ತು ಸ್ಕೂಲಿಗೆ ಹೋಗೋಣ? ಸ್ಕೂಲ್ ಜಾಯಿನ್ ಮಾಡ್ಸಕ್ಕೆ? ನೋಡು ಬರಲ್ಲ ಅಂತಿರೋದ ಅಭಿ. ಯಾಕೆ ಬರಲ್ಲ? ನೀವು ಅಡ್ಮಿಷನ್ ಮಾಡಿಸ್ಕೊ ಬನ್ನಿ. ನಾವೇ ಸ್ಕೂಲ್ ಹೋಗೋಣ ಬ್ಯಾಗ್ನ ತಕ್ಕಂಡು. ನೀನು ಸ್ಕೂಲ್ ನೋಡಲ್ವಾ? ಯಾವ ಸ್ಕೂಲಿಗೆ ಸೇರಿಸ್ತಾರೆ ಏನೋ ಅವೆಲ್ಲ ನೋಡಲ್ಲ ನೀನು? ನೋಡಿದ್ದೀನಲ್ಲ. ಯಾವ ಸ್ಕೂಲ? ಮಾಧವ. ಮಾಧವ ಅಲ್ಲಿಗೆ ಫಿಕ್ಸಾ? ಅಲ್ಲಿಗೆ ಹೋಗಿ ನಿನ್ ಪರಿಚಯ ಮಾಡಿಸ್ಬೇಕಲ್ವ ಮಿಸ್ಗಳಿಗೆ. ನೀರೇ ಚಲ್ದ ನೀರ ಚಲ್ದ ಮಾಡ್ದ ಬರ್ತಡೆಯ. ಓ ಈಗ ಅನ್ನನು ಚೆಲ್ತಾನೆ ಹಿಂಗೆ ಹಿಡ್ಕೊಂಡು. ನೀನ್ಯಾಕೆ ಆ ಕಡೆಗೆ ನೀನ್ಯಾಕೆ ಆ ಕಡೆಗೆ ಹೋದೆ? ಅದಕ್ಕೆ ಅವನು ಈ ಕಡೆಗೆ ಬಂದ. ಎಷ್ಟು ವರ್ಷ ಬಂಗಾರಿ ನಿಂಗೀಗ? 11 ಅಭಿ. 10 ತುಂಬಿ 11ಕ್ಕೆ ಬೀಳ್ತದೆ. 10 ಇನ್ನುವೆ ಮುಂದಿನ ವರ್ಷಕ್ಕೆ 11. 4ನೇ ಕ್ಲಾಸ್ 11. ಹಾಂ 6th ಸ್ಟ್ಯಾಂಡರ್ಡ್ಗೆ 11. ಮತ್ತೆ ಈಗಲೇ 11. ಏಯ್ ಗುದ್ಬಿಡ್ತೀನಿ ಅಭಿ. ಈಗಲೇ 11? 10 ಈಗ 2016 ಹುಟ್ಟಿದ್ದು ನೀನು. ಈಗ 2026 10 ವರ್ಷ ತುಂಬ 11ಕ್ಕೆ ಬೀಳ್ತೈತೆ, ಗೊತ್ತಾಯ್ತಾ? 16. ನಾನು 10th ಅವಾಗ. ನಾನು 10th ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂದಿತ್ತು 2016. 2016 ಅಲ್ಲಿ ರಜಕ್ಕೆ ಹೋಗಿದ್ನಲ್ಲ ಇವನು ಹುಟ್ಟಬೇಕಾದ್ರೆ. ಚಿಕ್ಕ ಪಾಪು ಈಗ ದೊಡ್ಡ ಪಾಪು ಆಗಿದೆ. ಇನ್ನುವೇ ಬುದ್ಧಿ ಮಾತ್ರ ಕಮ್ಮಿ ಐತೆ. 5th ಸ್ಟ್ಯಾಂಡರ್ಡ್ ಹುಡುಗನ ಥರ ಇಲ್ಲ. ತಿರ್ಕೈ ಕಡಿಕೆ 5th ಸ್ಟ್ಯಾಂಡರ್ಡ್ ಹುಡುಗನ ಥರ ಇಲ್ಲ ಇನ್ನುವೇ. ನಮ್ಮ ಟೀಚರ್ಸ್ನೆಲ್ಲ ಪರಿಚಯ ಮಾಡಿಸ್ತೀವಿ, ಬಾ ಹೋಗ್ಬಿಟ್ಟು ಬರೋಣ ಮಂಡಿಕ್ಕೆ, ಸರಿನಾ? ಓಕೆನಾ? ಡನ್. ಅಯ್ಯಪ್ಪ ಹೊಡೆದೇ ಬಿಟ್ಟಲ್ಲೋ ಅಲ್ಲಿ. ಹೂವಾ ಕೂತ್ಬಿಡ್ತೀನಿ. ಪಾಪು ಅಂತೂ ಒಂದು ವಾರದಿಂದನೂ ಅವ್ನ ಬರ್ಡೇ ಐಶೋಕ ಇವತ್ತು 3 ದಿನ ಇದೆ, ಇನ್ನು 2 ದಿನ ಇದೆ, ಇನ್ನೊಂದೇ ದಿನ ನಾಳೆನೇ ನನ್ನ ಬರ್ಡೇ ಅಂತ ಒಂದು ವಾರದಿಂದ ಎಲ್ರಿಗೂ ಹಿಂಸೆ ಕೊಟ್ಬಿಟ್ಟಿದ್ದಾನೆ. ಅವನಿಗೆ ಚಿಕ್ಕ ವಯಸ್ಸಲ್ಲೇ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡಬೇಕಿತ್ತು, ಅಂದರೆ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಸಿಂಪಲ್ ಆಗಿ ಮನೇಲೇನೆ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ವಿ. ಹಾಗೆ ಇವತ್ತು ಕೂಡ ಹಾಗೆ ಪ್ಲಾನ್ ಮಾಡ್ಕೊಂಡಿದ್ದು, ಯಾಕಂದರೆ ಎಲ್ಲರೂ ಬ್ಯುಸಿ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸಿಂಪಲ್ ಆಗಿ ಮನೆಯವರಿಗೆ ಹೆಂಗೆ ಖುಷಿ ಕೊಡಬೇಕು ಆ ರೀತಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಇವಾಗ ಸ್ಕೂಲ್ಗೆ ಟೈಮ್ ಆಯ್ತಿತ್ತಲ್ಲ, ಅಂದರೆ ಸ್ಕೂಲ್ ಅಡ್ಮಿಷನ್ಗೆ ಏನೇನು ಬೇಕು ಅಂತೆಲ್ಲ ಕೇಳ್ಕೊಬರಕ್ಕೆ ಅಂತ ಅಂದ್ಬಿಟ್ಟು ಅವನು ಕೂಡ ರೆಡಿ ಮಾಡಿಸ್ಕೊಂಡು, ಹಾಗೆ ಮಂಡ್ಯದಲ್ಲಿ ಸ್ವಲ್ಪ ಏನೇನೋ ತಗೊಳ್ಳೋದಿತ್ತು, ಅಂದರೆ ಬೇಕರಿ ಐಟಮ್ಸ್ ಏನೇನೋ ತಗೊಳ್ಳೋದಿತ್ತು, ಅದಕ್ಕೆ ಅದನ್ನೆಲ್ಲ ತಗೊಂಡು ಬರೋಣ ಅಂತ ಇಬ್ರು ರೆಡಿಯಾಗಿ ಕೂತಿದ್ದೀನ ತಮ್ಮಗೋಸ್ಕರ ವೆಯ್ಟ್ ಮಾಡ್ತಾ. ಓ ಮೈ ಮುರಿತಾರ ಕತೆನ. ಫುಲ್ ಖುಷಿ ಅಲ್ವಾ ಸ್ಕೂಲ್ ಹೋಗಕ್ಕೆ? ಅಭಿ ನೆಕ್ಸ್ಟ್ ವೀಕಿಂದನೇ ಸ್ಟಾರ್ಟ್ ಅಂದ್ರೆ ಏನು ಮಾಡೋದು? ನೆಕ್ಸ್ಟ್ ವೀಕ್ ಒಂದೇ ವಾರ ಇನ್ನ ರಜಾ ನಿಂದು. ಯಾಕೆ? ನೆಕ್ಸ್ಟ್ ವೀಕಿಂದ ಸ್ಕೂಲ್ ಸ್ಟಾರ್ಟ್ ಅಂದರೆ ಕಳಿಸ್ತಾ ಇರೋದೇನೆ.
ಹೋಯ್ತೀಯಾ? ಹೋಗಲ್ಲ. ಎದಾಳ ಮೇಲೆ ಎದಾಳು ಬರ್ತಡೇ ಬಾಯ್. ಬರ್ತಡೇ ಬಾಯ್ ಆಗ್ಬಿಟ್ರೆ ಏನು ಮಾಡೋದು ಇವತ್ತು? ಬೈಯಂಗಿಲ್ಲ, ಹೊಡಿಯಂಗಿಲ್ಲ. ಏನು ತಿರುಗಿ ಕಡಿಕೆ ಏನು ಮುನ್ಸ್ಕೊಂಡಿದ್ಯಾ? ಬಿಡು, ಹಂಗಾರೆ ಕೇಕ್ ನಾನೇ ಕಟ್ ಮಾಡ್ತೀನಿ. ತೆಗಿ, ಒಳಗೆ ಬೇಕಾತರದ್ ನೋಡು. ಕೇಕ್ ನಾನೇ ಕಟ್ ಮಾಡ್ಕೊಳ್ಳ? ಮತ್ತೆ ಇನ್ನೇನು ಕಟ್ ಮಾಡ್ತಾರೆ? ನೀನ್ ಕಟ್ ಮಾಡ್ತೀಯಾ? ಬೈದ ಪಾಪ ನಮಗೆ ಬೈದ. ಈ ತರ ಎಲ್ಲ ಬೈತೀಯ? ಏನಂತ ಬೈತಿದ್ಯಾ? ಏನಂತ ಬೈತಿದ್ಯಾ? ತಿರುಗಿ ಹೇಳು ಚೂರು. ಮಾತಾಡ್ಸಲ್ಲ ಅಂತ. ನನ್ನ ಮಾತಾಡ್ಸಲ್ವಾ? ಬೇಡ ಬಾಯ್, ಬಾಯ್ ಬೇಡ, ಟಾಟಾ. ಹಿಂದೆ ಎತ್ತಿ ನೀವು. ಅಲ್ಲಿ ಚಿಕ್ಕ ಸೀಟ್ ಐತಲ್ಲ, ನಾನ್ ಪಾಪಣಿ ಆಮೇಲೆ ಅಷ್ಟೇ. ಮೇಲೆ ಅಲ್ಲಿ ಚಿಕ್ಕ ಸೀಟ್ ಐತಲ್ಲ, ಅದಕ್ಕೆ ಬಾ. ನಾ ಬರೋದೇ ಇಲ್ಲ, ಹೋಗು. ನಾ ಬರೋದೇ ಇಲ್ಲ, ಹೋಗು. ನಾ ಬರೋದೇ ಇಲ್ಲ. ಮತ್ತೆ ಹಿಂದೆ ಚಿಕ್ಕ ಸೀಟ್ ಐತಲ್ಲ, ಮುಂದಕ್ಕೆ ಬತ್ತೀಯ ಅಲ್ಲಿ. ಓ ಹೇಳು, ಐಸಕ್ಕ ಮಾತ್ರ ಹೆಂಗ್ ಬೈತಾವ್ ನೋಡೋದಿ ಅಂತೆ. ನಿಂದಿಲ್ ಪುಟಾಣಿ ಸೀಟ್ ಇಲ್ವಾ? ಪುಟಾಣಿ ಸೀಟ್ ಇಟ್ಬಿಟ್ರೆ ಪುಟಾಣಿ ಸೀಟ್ ಇಲ್ವ? ಇದು ಅದೇ ತರ ನಿನ್ ಸೀಟು. ಪುಟಾಣಿ ಸೀಟ್ ಇಟ್ಬಿಟ್ರೆ ಇಲ್ಲಿ ಕುತ್ಕೊಳ್ಳಂಗಿಲ್ವಾ? ಕುತ್ಕೊಳ್ಳಂಗಿಲ್ಲ. ಅಲ್ಲೋಡು ಪರವಾಗಿಲ್ವೇ? ನಮ್ಮೂರಿಂದ ಈ ಸ್ಕೂಲು ಸುಮಾರು ಒಂದು 6 7 ಕಿಲೋಮೀಟರ್ ಆಗುತ್ತೆ. ವ್ಯಾನ್ ವ್ಯವಸ್ಥೆ ಕೂಡ ಇದೆ. ನಾವಿದ್ದಾಗ ನಮಗೆ ತುಂಬಾ ಹತ್ರನೇ ಇತ್ತು, ವಾಕಬಲ್ ಇತ್ತು. ಇವಾಗ ಸ್ವಲ್ಪ ದೂರದಲ್ಲಿ ಮಾಡ್ಕೊಂಡಿದ್ದಾರೆ ಸ್ಕೂಲ್ನ. ಇವಾಗ ನೋಡಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ನಾವು ಓದ್ಬೇಕಾದ್ರೆ ನಿಜವಾಗಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಎಲ್ಲ ಇರಲಿಲ್ಲ. ಒಂದು ಮನೇನ ರೆಂಟಿಗೆ ತಗೊಂಡು ಅಲ್ಲಿ ಅವ್ರು ಸ್ಕೂಲ್ ಮಾಡ್ತಿದ್ದು. ಅವಾಗಲೂ ಅಷ್ಟೇ ಎಜುಕೇಶನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇವಾಗಲೂ ಅಷ್ಟೇ ಎಜುಕೇಶನ್ ತುಂಬಾನೇ ಚೆನ್ನಾಗಿದೆ, ಹಾಗೆ ಇಂಪ್ರೂವ್ ಕೂಡ ಆಗಿದೆ. ನಾನು ತುಂಬಾ ಕಡೆ ಸರ್ಚ್ ಮಾಡಿದೆ ಸ್ಕೂಲ್ಗಳೆಲ್ಲನೂ. ಆಮೇಲೆ ನನ್ನ ತಮ್ಮನೂ ಕೂಡ ಸರ್ಚ್ ಮಾಡಿದೆ. ಯಾಕೋ ಎಲ್ಲೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದಕ್ಕೋಸ್ಕರ ಫೈನಲ್ ಆಗಿ ಇದೇ ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಬಂದು ಅಡ್ಮಿಷನ್ ಮಾಡ್ಸಕ್ಕೆ ಅಂತ ಬಂದ್ವಿ. ಸ್ವಲ್ಪ ಜನ ಟೀಚರ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದ್ರು. ಅಂದ್ರೆ ನಮಗೆ ಪಾಠ ಮಾಡಿದ್ರೆ ಸ್ವಲ್ಪ ಜನ ಇದ್ರು, ಸ್ವಲ್ಪ ಜನ ಹೊಸಬ್ರು ಕೂಡ ಜಾಯಿನ್ ಆಗಿದ್ರು. ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಮಾತಾಡ್ಕೊಂಡು ಅವನಿಗೂ ಕೂಡ ಒಂದು ಟೆಸ್ಟ್ ತರ ಕೊಟ್ಟಿದ್ರು. ಅದರಲ್ಲೆಲ್ಲ ಪಾಸ್ ಆಗಿ ಸರಿ ಅಡ್ಮಿಷನ್ ಮಾಡಿಸಿ ಅಂತ ಅಂದ್ರು. ನಮ್ಮ ಹತ್ರ ಏನು ಫಾರ್ಮ್ ಎಲ್ಲ ಇರಲಿಲ್ಲ. ಅಂದ್ರೆ ಒಂದು ಆಧಾರ್ ಕಾರ್ಡ್ ಆಗಲಿ ಅವ್ರ ಅಪ್ಪ ಅವನ ಆಧಾರ್ ಕಾರ್ಡ್ ಎಲ್ಲಾನು ಕೇಳಿದ್ರು. ಅದಕ್ಕೆ ಅದು ಯಾವುದು ಇರಲಿಲ್ಲ. ಸರಿ ತಗೊಂಡು ಬಂದು ಅಡ್ಮಿಷನ್ ಮಾಡಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಫೀಸ್ ಸ್ಟ್ರಕ್ಚರ್ ಎಲ್ಲ ಬರ್ಸ್ಕೊಂಡು ಮತ್ತೆ ನಾವು ಮಾರ್ಕೆಟ್ ಕಡೆ ಹೋದ್ವಿ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಣ್ಣೆಲ್ಲ ತಗೊಂಡು ನೆಕ್ಸ್ಟ್ ನಾವು ಬೇಕ್ರಿಗೆ ಬಂದ್ವಿ. ಯಾಕಂದ್ರೆ ತುಂಬ ಟೈಮ್ ಆಗ್ಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋನ ಜಾಸ್ತಿ ಲೆಂತಿ ಮಾಡ್ಕೊಂಡಿಲ್ಲ. ಹಾಗೆ ಮನೆಗೆ ಬಂದು ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಇತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಅವನಿಗೂ ಹೇಳ್ಕೊಡೋಣ ಅಂತ ಎಲ್ಲಾನು ಹೇಳ್ಕೊಡ್ತಿದ್ದೆ. ರಜದಲ್ಲಂತೂ ಎಲ್ಲಾನು ಮರ್ತ್ಕೊಬಿಟ್ಟಿದ್ದಾನೆ. ಮಕ್ಕಳೇ ಹೀಗೆ ಅಂತ ಅನ್ಸುತ್ತೆ. ಸ್ಕೂಲಲ್ಲಿ ಓದ್ಬೇಕಾದ್ರೆ ಎಲ್ಲ ನೆನಪಿರುತ್ತೆ. ರಜಾ ಬಂತು ಅಂತಂದ್ರೆ ಅಲ್ಲಿ ಇಲ್ಲಿ ತಿರ್ಕೊಂಡು ಎಲ್ಲ ಮರ್ತ್ಕೊಬಿಟ್ಟಿರ್ತಾರೆ. ಅವನಂತೂ ಬುಕ್ ಮುಟ್ಟೆ ಸುಮಾರು ಅಂದ್ರೆ 1 ತಿಂಗಳು ಮೇಲೆ ಆಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ಎಲ್ಲ ಸ್ವಲ್ಪ ಹೇಳ್ಕೊಡ್ತಿದ್ದೆ. ಬಿಸ್ಕೆಟ್ ಹಾಕ್ತೀರಾ? ಬಿಸ್ಕೆಟ್ ಅಲ್ಲೇ ಮಾಡೋದು ಅದನ್ನ. ಕ್ರೀಮ್ ಇಲ್ಲ. ಕ್ರೀಮ್ ಇಲ್ಲ. ಕ್ರೀಮು ಹಾಕಬೇಕು. ಕ್ರೀಮು, ಹಾಲು, ಬಿಸ್ಕೆಟ್ಟು ಎಲ್ಲಾನು ಹಾಕ್ಬಿಟ್ಟು ಇವಾಗ ಒಂದು ಕೇಕ್ ಮಾಡೋದು. ಹಾಯ್, ಐಶು ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವಾಗ ಅಲ್ಲಿ ನೀನು ಬರ್ತಿದೀಯಾ? ಬರ್ತಿದೀಯಾ ಅಲ್ಲಿ ಮೈ ಕಡೆ? ಇವಾಗ ಫಸ್ಟು ಮಿಕ್ಸಿ ಜಾರ್ ತಗೋಬೇಕು. ಅದ್ರ ಮೇಲೆ ಅದು ಕುತ್ಕೋ. ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಕುತ್ಕೋ. ಇವಾಗ ಬಿಸ್ಕೆಟ್ ಎಲ್ಲ ಬಿಸ್ಕೆಟ್. ಇದಕ್ಕೆ ನಾನು ಒಂದು 5 ಪ್ಯಾಕೆಟ್ 10 ರೂಪೀಸ್ದು ಬೋಬನ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಕ್ರೀಮ್ ಎಲ್ಲ ಏನು ಸಪ್ರೇಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಕ್ರೀಮ್ ಸಮೇತ ನಾನು ಬಿಸ್ಕೆಟ್ನೆಲ್ಲ ನಾನು ಮುರ್ದಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಿದ್ದೀನಿ. ನಾನು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡೆ. ಬ್ಯಾಟರ್ ಅಷ್ಟೇ ತುಂಬಾ ಜಾಸ್ತಿ ಆಯಿತು, ಬಿಸ್ಕೆಟ್ ಅಷ್ಟೇ ತುಂಬಾ ಜಾಸ್ತಿ ಆಯಿತು. ಒಂದು 5 ತೊಗೊಂಡ್ರೆ ಸಾಕು, 5 ಪ್ಯಾಕು. ತುಂಬ ಚೆನ್ನಾಗಿ ನೀಟಾಗಿ ಗ್ರೈಂಡ್ ಮಾಡಬೇಕು ಅದನ್ನ. ಅಂದರೆ ಯಾವುದೇ ರೀತಿ ತರಿ ಪೌಡ್ರು ಇರಬಾರ್ದು. ಅಂದರೆ ಮಧ್ಯದಲ್ಲಿ ಬಿಸ್ಕೆಟ್ ಎಲ್ಲ ಸಿಗಬಾರ್ದು. ಈ ಥರ ನೈಸಾಗಿ ಪೌಡರ್ ಆಗಿರಬೇಕು. ಈ ಥರ ಪೌಡರ್ನ ಮಾಡಿಕೊಂಡು ನಾವು ಅದನ್ನು ಇವಾಗ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಏನಾರ ಸ್ವಲ್ಪ ಗಟ್ಟಿದೆಲ್ಲ ಇತ್ತು ಅಂತಂದ್ರೆ ಅದನ್ನೆಲ್ಲ ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ನೀಟಾಗಿ ಪೌಡರ್ ಆಗಿತ್ತು ಅದು. ಇವಾಗ ಅದಕ್ಕೆ ಚಿಲ್ಡ್ ಹಾಲ್ನ ಹಾಕೊಳ್ತಿದ್ದೀನಿ. ನಾರ್ಮಲ್ ಹಾಲು ಕೂಡ ಹಾಕೋಬಹುದು ಅಥವಾ ಕೋಲ್ಡ್ ಅಲ್ಲಿ ಇರುವಂತ ಹಾಲ್ನ ಹಾಕೋಬಹುದು. ಇವಾಗ ಇದಕ್ಕೊಂದು ಬ್ಯಾಟರ್ ರೆಡಿ ಆಗ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಹಾಲ್ನೇ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಅದನ್ನ ಸ್ಟಿರ್ ಮಾಡ್ತಾ ಇದ್ದೀನಿ. ಆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಮಗೆ. ಜಾಸ್ತಿ ಥಿಕ್ನೆಸ್ ಬೇಕಾಗಿಲ್ಲ, ಜಾಸ್ತಿ ತೆಳುನೂ ಇರಬಾರ್ದು, ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿಲಿ ಇರಬೇಕು ನಮಗೆ. ಹಾಲ್ನ ಒಂದೇ ಸಲ ಹಾಕೊಂಡು ಮಿಕ್ಸ್ ಮಾಡೋದಕ್ಕಿಂತ ಸ್ವಲ್ಪ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ನಮಗೆ ಸಿಗುತ್ತೆ.
ಬಿಸ್ಕೆಟ್ ಅಲ್ವಾ, ಸ್ವಲ್ಪ ಜಾಸ್ತಿ ಹಾಲನ್ನ ತಗೊಳುತ್ತೆ ಇದು. ಯಾವುದೇ ರೀತಿ ನೀರು ಮಿಕ್ಸ್ ಆಗಿರೋಂಥ ಹಾಲನ್ನ ಹಾಕ್ಬೇಡಿ, ಚೆನ್ನಾಗಿ ಬರೋದಿಲ್ಲ. ಇಲ್ಲ ಪ್ಯಾಕೆಟ್ ಹಾಲು, ಇಲ್ಲಾಂದ್ರೆ ಮನೇಲೆ ನಿಮ್ಮ ಹಸುಗಳು ಏನಾರು ಇತ್ತು ಅಂತಂದ್ರೆ ಅಲ್ಲಿ ಕೊಟ್ಟಿರೋ ಹಾಲು ಅದನ್ನ ಯೂಸ್ ಮಾಡ್ಕೋಬಹುದು. ನೀವು ನೀರು ಮಿಕ್ಸ್ ಮಾಡಿರೋ ಹಾಲನ್ನ ಹಾಕೊಂಡ್ರೆ ಅಷ್ಟು ಬ್ಯಾಟರ್ ಚೆನ್ನಾಗಿ ಬರಲ್ಲ. ಇವಾಗ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಗೆ ಬಂದಿದೆ ನನಗೆ. ನಾನು ಕೂಡ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಬಟ್ ನಿಜವಾಗ್ಲೂ ರಿಸಲ್ಟ್ ತುಂಬಾನೇ ಚೆನ್ನಾಗಿ ಬಂತು. ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ಇದ್ರೆ ಸಾಕು ನಮಗೆ. ಇವಾಗ ಇದು ಸ್ವಲ್ಪ ಹುಬ್ಬಿರೋ ತರ ಬರಬೇಕು ನೋಡಿ, ಸಾಫ್ಟ್ ಆಗಿ ಸ್ಪಾಂಜಿ ತರ ಬರಬೇಕು ಅಂದ್ರೆ ಒಂದು 10 ರೂಪೀಸ್ದು ಹೀನೋ ಪ್ಯಾಕೆಟ್ ಬರುತ್ತಲ್ಲ ಅದನ್ನ ನಾವು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ನಾರ್ಮಲ್ ಬೇಕರಿಲೆಲ್ಲ ಹೆಂಗ್ ಮಾಡ್ತಾರೆ ಅಂತಂದ್ರೆ ಈಸ್ಟ್ ಪೌಡರ್ನ ಯೂಸ್ ಮಾಡ್ತಾರೆ. ನಮ್ಗೆ ಇಲ್ಲಿ ಈಸ್ಟ್ ಪೌಡರ್ ಇಲ್ಲದೆ ಇರೋದ್ರಿಂದ ನಾನು ಹೀನೋ ಪೌಡರ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ನೀವು ಎಷ್ಟೇ ತಗೊಂಡ್ರು ಇಷ್ಟು 5 ಬಿಸ್ಕೆಟ್ಗೆ ಒಂದು ಈನೋ ಪ್ಯಾಕೆಟ್ ಅಂತ ತಗೊಳ್ಳಿ. ಈನೋ ಪೌಡರ್ನ ಹಾಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬಿಟ್ಟು ಇವಾಗ ಒಂದು ಬೌಲ್ಗೆ ತುಪ್ಪ ಸವರ್ಕೊಂಡು ಅದಕ್ಕೆ ಬಟರ್ ಪೇಪರ್ನ ಹಾಕೊಳ್ತಿದ್ದೀನಿ. ಬಟರ್ ಪೇಪರ್ನ ಇದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಏನು ಪರವಾಗಿಲ್ಲ, ಕೇಕ್ ಆರಾಮಾಗಿ ಆಚೆ ಬರುತ್ತೆ. ಇವಾಗ ನೋಡಿ ಬಟರ್ ಪೇಪರ್ನ ಹಾಕೊಂಡು ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲನೂ ನಾನು ಇವಾಗ ಒಂದು ಬೌಲ್ಗೆ ಹಾಕೊಂಡು ನೀಟಾಗಿ ಅದನ್ನು ಒಂದು ಲೆವೆಲ್ ಮಾಡ್ಕೊಳ್ತಿದ್ದೀನಿ. ಅಂದ್ರೆ ಒಳಗಡೆ ಎಲ್ಲ ಬಬಲ್ಸ್ ಬರಬಾರ್ದು ಅಂತ ಅಂದ್ಬಿಟ್ಟು ನೀಟಾಗಿ ಅದನ್ನ ಕುಟ್ಟಿ ಒಂದು ಲೆವೆಲ್ ಮಾಡ್ಕೊಂಡು ಕುಕ್ಕರ್ ಇಟ್ಬಿಟ್ಟು ಅದ್ರ ಕೆಳಗಡೆ ಉಪ್ಪು ಹಾಕಿ ಅದ್ರ ಮೇಲ್ಗಡೆ ಇನ್ನೊಂದು ಪಾತ್ರೆ ಇಟ್ಟು ಅದ್ರ ಮೇಲ್ಗಡೆ ನಾನು ಕೇಕ್ನ ಬೇಕ್ ಮಾಡಕ್ ಇಟ್ಟಿದ್ದೀನಿ. ಅಂದ್ರೆ ಅದು ಸ್ಟೀಮಲ್ಲೇ ಬೇಯಬೇಕು. ಕುಕ್ಕರ್ನ ಲಾಕ್ ಮಾಡಕ್ ಹೋಗ್ಬಿಡಿ, ಅದ್ರ ವಿಷಲ್ನು ಕೂಡ ತೆಗ್ದಿರಿ, ಅದನ್ನ ಲಾಕ್ ಕೂಡ ಮಾಡ್ಬಿಡಿ, ಅದು ಸ್ಟೀಮಲ್ಲೇ ಬೇಯ್ತಾ ಹೋಗುತ್ತೆ. ಒಂದು 25 to 30 ಮಿನಿಟ್ಸ್ ನೀವು ಅದನ್ನ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಲ್ಲ. ಫೈನಲ್ ಆಗಿ ನೋಡಿ ಇವಾಗ ನಾನು ಟೂತ್ ಪಿಕ್ ಹಾಕಿ ತೋರಿಸ್ತಿದ್ದೀನಿ. ಒಂದು ಚೂರು ಏನು ಅದಕ್ಕೆ ಅಂಟ್ಕೊಳ್ತಿರ್ಲಿಲ್ಲ. ನೀವು ಮಧ್ಯದಲ್ಲಿ ಎಲ್ಲಾರ ಹಾಕಿ ನೋಡಿದಾಗ ಅದು ಒಳಗಡೆ ಏನಾರ ಬೆಂದಿಲ್ಲ ಅಂತಂದ್ರೆ ಅದು ಟೂತ್ ಪಿಕ್ ಇರುತ್ತಲ್ಲ ಅದ್ರ ಜೊತೆಗೆ ಬಂದ್ಬಿಡುತ್ತೆ ಆಚೆಗೆ ಅಂಟ್ ತರ. ಅದು ನೀಟಾಗಿ ಬೆಂದಿದೆ ಅಂತ ಗೊತ್ತಾಗೋಕೆ ಈ ತರ ಒಂದ್ 2-3 ಸಲ ಚೆಕ್ ಮಾಡ್ಕೊಳ್ತಾ ಇರಿ. ಒಂದು 25 to 30 ಮಿನಿಟ್ಸ್ ಅಂತೂ ಮ್ಯಾಕ್ಸಿಮಮ್ ಬೇಕೇ ಬೇಕು. ತುಂಬಾ ಸಿಮ್ಮಲ್ಲಿ ಇಟ್ಟು ನಾವು ಇದನ್ನ ಸ್ಟೀಮ್ ಮಾಡಬೇಕಾಗುತ್ತೆ. ಅಂದ್ರೆ ತುಂಬಾ ಸಣ್ಣ ಉರಿ ಎಷ್ಟಿರುತ್ತೆ ಅಷ್ಟು ಇಟ್ಬಿಟ್ಟು ನಾನು ಇಲ್ಲಿ ಎಲ್ಲಿ ಎಡವಟ್ ಮಾಡ್ಕೊಂಡೆ ಅಂತ ಹೇಳ್ತೀನಿ ನೋಡಿ. ನಾನು ಬಿಸಿ ಇದ್ದಾಗಲೇ ನಾನು ಆ ಬಟರ್ ಪೇಪರ್ನ ರಿಮೂವ್ ಮಾಡ್ಬಿಟ್ಟೆ. ಕೇಕ್ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ತಣ್ಣಗಾದ್ಮೇಲೆ ಆ ಬಟರ್ ಪೇಪರ್ನ ರಿಮೂವ್ ಮಾಡಿದಿದ್ರೆ ಅದೆಲ್ಲ ನೀಟಾಗಿ ಅಂಟ್ಕೊಳ್ತಿತ್ತು ಅಂತ ಅನ್ಸುತ್ತೆ. ನಮ್ಮ ಪಾಪು ಹಠ ಮಾಡ್ತಿದ್ದ ಅಂತ ಅಂದ್ಬಿಟ್ಟು ಬಿಸಿಯಾಗಿದ್ದಾಗಲೇ ನಾನು ತೆಗೆದ್ಬಿಟ್ಟೆ. ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ತುಂಬ ಚೆನ್ನಾಗಿ ಬಂತು ಅಂತ ಅನಿಸ್ತು. ಹಾಗೆ ಬೇಕ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ಅದೇನಾದ್ರು ಡೆಕೋರೇಷನ್ ಮಾಡಬೇಕಲ್ಲ ಅಂತ ಡೈರಿ ಮಿಲ್ಕು ಹಾಗೆ ಚಾಕೋ ಚಿಪ್ಸ್ ಅದನ್ನೆಲ್ಲನೂ ತಂದಿದ್ದೀನಿ. ಡೈರಿ ಮಿಲ್ಕ್ ಒಂದು 2-3 ಪ್ಯಾಕೆಟ್ ತಂದೆ. ನಾನು ಇದಕ್ಕೆ ಬೇಕಾದ್ರೆ ನೀವು ಹನಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಹನಿ ಹಾಕಲಿಲ್ಲ, ಯಾಕಂದರೆ ಅದರಲ್ಲಿ ಇರುವಂಥ ಸ್ವೀಟೇ ಸಾಕು. ಮತ್ತು ನನ್ನ ತಮ್ಮನೂ ಕೂಡ ಹನಿ ಕೇಕ್ ಮಾಡ್ಕೊಬತ್ತಿದ್ನಲ್ಲ ಅದೇ ಜಾಸ್ತಿ ಆಗಿಬಿಡುತ್ತೆ. ಇದಕ್ಕೆಲ್ಲ ಹನಿ ಎಲ್ಲ ಆ್ಯಡ್ ಮಾಡೋದು ಬೇಡ, ಒಂದು ಡ್ರೈ ಕೇಕ್ ಥರ ಇರಲಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಜಸ್ಟ್ ಡೈರಿ ಮಿಲ್ಕ್ನೆಲ್ಲ ಮೆಲ್ಟ್ ಮಾಡಿ ಹಾಕಿ ಚಾಕೋ ಚಿಪ್ಸ್ನೆಲ್ಲ ಹಾಕಿ ಹ್ಯಾಪಿ ಬರ್ಡೇ ಒಂದು ಸ್ಟಿಕ್ನ ಹಾಕಿದ್ದೀನಿ. ಇವಾಗ ನಾ ಪಾಪು ರಿಯಾಕ್ಷನ್ ನೋಡಿ. ವಾವ್, ಚೆನ್ನಾಯ್ತಾ? ನಿಜ ಸಖತ್ತಾಗಿದೆ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ನೀನ್ ಹೆಸರು ಬರೆಯಕ್ಕಾಗ್ಲಿಲ್ಲ, ಹ್ಯಾಪಿ ಬರ್ತಡೇ ಅಷ್ಟೇ. ಆಮೇಲೆ ನೋಡು, ಆದ್ರೆ ತಾಳದಲ್ಲಿ ಕ್ರೀಮ್ ಒತ್ಬೇಕು ಸೈಡ್ ಅಷ್ಟೇ. ಅದು ಅಭಿಯಾನ ಮಾಡ್ಕೊಬತ್ತಾನೆ. ಇದು ಸಾಫ್ಟ್ ಇರ್ತದಲ್ಲ, ಕ್ರೀಮ್ ಎಲ್ಲ ಏನು ಅವಶ್ಯಕತೆ ಇರಲ್ಲ. ಆಯ್ತಾ? ಇದು ನನ್ನ ಕಡೆಯಿಂದ ನಿಂಗೆ ಪಪ್ಪಣಿಗೆ. ಯಾಕೆ ಚೆನ್ನಾಗಿಲ್ವಾ ಅದು? ನಿಜ ಹೇಳೋ, ಚೆನ್ನಾಗಿ ಮಾಡಿಲ್ವಾ? ಇಲ್ಲಿದ ಚೆನ್ನಾಗಿಲ್ವೇನೋ ಹೇಳೋ. ಒಂದು ತಕ್ಕ ಮಟ್ಟಿಗೆ ಮನೇಲಿ ಹೆಂಗ್ ಮಾಡ್ಬೇಕು ಹಂಗೆ ಮಾಡಿದ್ದೀನಿ. ಮಳಿಕೊಂಟೋಯ್ತದ ಹಂಗ ಮಳಿಕ್ ಹಾಕಬಾರ್ದು ಮನೆ. ಅಷ್ಟೇ ಅಷ್ಟೇ. ಅದು ಹಿಂದಕ್ಕೆ ಹಾಕು. ಇದನ್ನ ಇಲ್ಲಿ ಜಾಯಿನ್ ಮಾಡಿರೋದ ಅಲ್ಲ, ಹಿಂಗಿಡು ಅಂತ. ರಾಜ ರಾಜಾದಿ ರಾಜ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡಕ್ ಗೊತ್ತಲ್ವ ಗಬಿ? ಹೋಗೋ. ತಿನ್ಸು, ಎದಳ ತಿನ್ನ. ನಮ್ಮ ಪಾಪಗೆ ಆಸೆ ಏನಿತ್ತು ಅಂತಂದ್ರೆ ಅವ್ನ ಫ್ರೆಂಡ್ಸ್ಗಳನ್ನ ಕರೆದು ಅವನಿಗೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಆಸೆ ಇತ್ತಂತ. ನನಗೆ 1 ವರ್ಷನೂ ಮನೆಯವರೇ ಕಟ್ ಮಾಡಿಸಿ ಬೇಜಾರಾಗಿತ್ತಂತ. ಅದಕ್ಕೆ ಅವನಿಗೆ ಇಲ್ಲಿಗೆ ಬಂದಮೇಲೆ ಸುತ್ತಮುತ್ತ ಸ್ವಲ್ಪ ಜನ ಫ್ರೆಂಡ್ಸ್ ಆಗಿದ್ರು. ಅವರೆಲ್ಲರನ್ನೂ ಕರಿಬೇಕು ಅಕ್ಕ, ಕರಿಬೇಕು ಅಪ್ಪಾಜಿ ಅಂತ ಎಲ್ಲರ ಪರ್ಮಿಷನ್ ತಗೊಂಡು ಅವರೆಲ್ಲರನ್ನೂ ಇನ್ವೈಟ್ ಮಾಡಿಬಿಟ್ಟು ಅವ್ನ ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೊಂಡ. ಹುಟ್ಟು ಹಬ್ಬದ ಶುಭಾಶಯಗಳು. 3 ವರ್ಷ ಚೆನ್ನಾಗಿ ಖುಷಿಯಾಗಿ ಬಾಳು. ಆಯ್ತಾ? ತಗೋ ತಿನ್ಸು, ಹಂಗೆ ತಿನ್ಸು.
ಬನ್ನಿ, ನಾನು ನೀನು ಇಬ್ರು ಮಾಡೋಣ ಕೇಕ್. ಹೆಂಗೆ ಸಾಫ್ಟ್ ಆಗಿ ಸ್ಪಾಂಜ್ ಅವರಿಗೆಲ್ಲ ತಡಿ ಒಂದು ನಿಮಿಷ, ಫಸ್ಟ್ ನೀ ತಿನ್ನೋಡು. ಸ್ಪಾಂಜಿ ಕೇಕ್. ತಿನ್ನೋಗಿ. ತಮ್ದಿರೆಲ್ಲ ನಾನು ರೇಗಿಸ್ತಾ ಇದ್ರು. ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರು ನನ್ನ ತಮ್ಮನ ಕಲಿ ಚೆನ್ನಾಗೈತೆ ಅಂತ ಹೇಳ್ಸ್ಕೊಳಕ್ ಆಗಲ್ಲ ನಾನು. ಬಟ್ ನಿಜವಾಗ್ಲೂ ಚೆನ್ನಾಗಿತ್ತು ಕೇಕ್ ಅಂತೂ. ಏನೂ ಆಗಲ್ಲ, ತಿನ್ನಿ. ತಿನ್ನಿ ಫಸ್ಟು. ಡೈರೆಕ್ಟ್ ಇಲ್ಲಿ ರಿವ್ಯೂ ಹೆಂಗೆ ಹೇಳ್ಬೇಕು ಅಂದ್ರೆ ಕರೆಕ್ಟಾಗಿ ಹೇಳ್ಬೇಕು. ಸಕ್ಕರೆ ಒಂದಿಲ್ಲ, ಸಕ್ಕರೆ ಹಾಕಿಲ್ಲ, ಅದ್ರಲ್ಲೇನು ಶುಗರ್ ಅಷ್ಟೇ ಹಾಕಿರೋದು. ಗಿಫ್ಟು ಏನ್ ಗಿಫ್ಟ್ ಇರ್ಬೋದು ಗೆಸ್ ಮಾಡು. ಕಲರ್ಸ್ ಹೆಂಗ್ ನೋಡ್ದೆ? ಫೋನಲ್ಲಿ ನೋಡಿದೆ. ಓ ಅಲ್ಲಿ ತೆಗಿ. ಮತ್ತೆ ಗೊತ್ತೇ ಇಲ್ಲ ನಂಗಿದ್ದೆ ಬೆಳಗ್ಗೆಯಿಂದ ಕಳ್ಳ ನೀನು. ಚೆನ್ನಾಗದ? ಇದು ಪೇಂಟ್ ಮಾಡೋದು, ಪೇಂಟಿಂಗ್ ಅದು. ಇಲ್ಲಿ ಬ್ರಷ್ ಕೊಟ್ಟವ್ರೆ ನೋಡಿ, ಇಲ್ಲೆಲ್ಲೋ ಬ್ರಷ್ ಐತೆ, ಎಲ್ಲ ಬಿದೋಗ್ಬಿಟ್ಟೈತಲ್ಲ. ಇಷ್ಟ ಆಯ್ತಾ? ಹಾ ಎಲ್ಲ ಏನೇನು ಹೇಳುದು? ಇದೆಲ್ಲ ಏನು? ಕಲರ್ಸ್, ಸ್ಕೆಚ್ ಪೆನ್ಸು, ಇದೆಲ್ಲ ಕಲರ್ಸ್, ಬಣ್ಣದ ಪೆನ್ಸಿಲ್ಗಳು, ಕ್ರಯಾನ್ಸ್ಗಳು, ಪೇಂಟಿಂಗು ಎಲ್ಲ. ಹೆಂಗ್ ಮಾಡೋದು? ಪೇಂಟಿಂಗ್ ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ. ಇರ್ತಲ್ಲಿ ನೋಡ್ತು. ಓಕೆನಾ? ಅಪ್ಪಾಜಿ ಕಡೆಯಿಂದ ಲಂಚ್ ಬ್ಯಾಗ್ ಬರುತ್ತೆ, ಇನ್ನು ಒಂಚೂರು ಟೈಮ್ ಅದು. ಖುಷಿ ಆಯ್ತಾ? ಹುಷಾರಾಗಿ ಇಟ್ಕೋಬೇಕು, ಕಳಿಬಾರ್ದು. ಖುಷಿ ಆಯ್ತಾ ಪಕ್ಕನಾ? ಚೆನ್ನಾಗೈತಾ? ನನ್ನ ತಮ್ಮ ಹಾಗೆ ನಮ್ಮ ಅಪ್ಪ ಮನೆಗೆ ಬಂದಿದ್ರಿಂದ ನಮ್ಮಮ್ಮ ಬೇಕ್ರಿಲೇ ಇದ್ರು. ಆಮೇಲೆ ನನ್ನ ತಮ್ಮ ಬೇಕ್ರಿಗೆ ಹೋಗ್ಬಿಟ್ಟು ನಮ್ಮಮ್ಮನ ಕಳ್ಸಿಕೊಟ್ಟ. ನಮ್ಮಮ್ಮ ಬಂದ್ಬಿಟ್ಟು ಅವನಿಗೂ ಕೇಕ್ ತಿನ್ನಿಸಿ, ಅವನು ಕೂಡ ಕೇಕ್ ತಿನ್ನಿಸ್ತಾ. ನಮ್ಮಮ್ಮ ಒಬ್ರು ಮಿಸ್ ಅಂತ ಹೇಳ್ಬೋದು. ಫೈನಲಿ ನಾನು ಕೂಡ ಊಟಕ್ಕೆ ಅಂದ್ಬಿಟ್ಟು ಬಿರಿಯಾನಿನ ರೆಡಿ ಮಾಡ್ಕೊಂಡೆ. ಮನೇಲಿ ಎಲ್ರಿಗೂ ಫೇವ್ರೇಟು ಈ ಬಿರಿಯಾನಿ ಅಂತೂ. ನಮ್ಮ ಪಾಪಣಿಗಂತೂ ತುಂಬಾ ಫೇವ್ರೇಟು. 2 times 3 times ಕೊಟ್ಟರು ತಿಂತಾನೆ ಸುಮ್ಮನೆ. ಫೈನಲಿ ಪುಟ್ಟದಾಗಿ ಚಿಕ್ಕವಾಗಿ ಒಂದು ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.